ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕೆ ಮಹಿಮಾ ಪಾಟೀಲ್ ಕರೆ. ಆಗ್ನೇಯ ಪದವೀಧರ ಕ್ಷೇತ್ರ ಜೆಡಿಯು ಅಭ್ಯರ್ಥಿಯಾಗಿ ಡಾಕ್ಟರ್ ನಾಗರಾಜ್ ಕಣಕ್ಕೆ. ಶಿಡ್ಲಘಟ್ಟ ಮುಂಬರುವ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಜೆಡಿಯು ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ನಾಗರಾಜ್ ಅವರನ್ನ ಕಣಕ್ಕಿಳಿಸಲಾಗಿದೆ ಅಂತ ಪಕ್ಷದ ರಾಜ್ಯಾಧ್ಯಕ್ಷ ಮಹಿಮಾ ಜೆ ಪಾಟೀಲ್ ಪ್ರಕಟಿಸಿದರು. ಶಿಡ್ಲಘಟ್ಟ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕೇಂದ್ರದಲ್ಲಿ ಜೆಡಿಯು ಎನ್ಡಿಎ ಮೈತ್ರಿಕೂಟದ ಭಾಗವಾಗಿದ್ದರೂ ಕರ್ನಾಟಕದ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ ಪಕ್ಷವು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಅಥವಾ ಜೆಡಿಎಸ್ ನಾಯಕರು ಸಹಕಾರ ಕೋರಿ ಸಂಪರ್ಕಿಸಿದ್ರೆ ಮೈತ್ರಿ ಮಾಡಿಕೊಂಡು ಒಟ್ಟಾಗಿ ಕೆಲಸ ಮಾಡುವ ಬಗ್ಗೆ ಚಿಂತನೆ ನಡೆಸಲಾಗುವುದು ಅಂತ ಹೇಳಿದರು. ಆಗ್ನೇಯ ಪದವೀಧರ ಕ್ಷೇತ್ರಕ್ಕೊಳಪಡುವ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಗಳ 36 ತಾಲೂಕುಗಳಲ್ಲಿ ಪಕ್ಷದ ಸಂಘಟನೆ ಚುರುಕುಗೊಂಡಿದೆ. ಕಳೆದ 1 ವರ್ಷದಿಂದ ಪದವೀಧರರ ಹೆಸರುಗಳನ್ನು ಮತದಾರರ ಪಟ್ಟಿಗೆ ಸೇರಿಸಿರುವ ಕಾರ್ಯದಲ್ಲಿ ಕಾರ್ಯಕರ್ತರು ಸಕ್ರಿಯರಾಗಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುವ ಉದ್ದೇಶದಿಂದ ಈ ಬಾರಿ ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ ಎಂದರು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಬಿಜಿಎಸ್ ಶಾಲೆ ಸೇರಿದಂತೆ ಇನ್ನೂ ಹಲವು ಶಾಲೆಗಳಿಗೆ ಭೇಟಿ ನೀಡಿ ನಂತರ ಮಾತನಾಡಿದ ಜೆಡಿಯು ಅಭ್ಯರ್ಥಿ ಡಾಕ್ಟರ್ ಕೆ ನಾಗರಾಜ್, ಈಗಾಗಲೇ ಕ್ಷೇತ್ರದ 5 ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಮತದಾರರ ಜಾಗೃತಿ ಮೂಡಿಸಲಾಗುತ್ತಿದೆ. ಮೊದಲ ಹಂತದಲ್ಲಿ 1,72,000 ಪದವೀಧರರು ನೋಂದಾಯಿಸಿಕೊಂಡಿದ್ದು, ಇದನ್ನು 3.5 ಲಕ್ಷಕ್ಕೆ ಏರಿಸುವ ಗುರಿ ಹೊಂದಲಾಗಿದೆ. 2022ರ ನವೆಂಬರ್ 30ರ ಒಳಗಾಗಿ ಪದವಿ ಪೂರೈಸಿದವರು ಮತದಾರರಾಗಲು ಅರ್ಹರಾಗಿದ್ದು, ಬಾಕಿ ಇರುವವರು ಕೂಡಲೇ ನೋಂದಾಯಿಸಿಕೊಳ್ಳಬೇಕು ಅಂತ ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತದಾರರ ನೋಂದಣಿ ಪ್ರಕ್ರಿಯೆ ಚುರುಕುಗೊಳಿಸಲು ಡಿಜೆ ಪ್ರಭು, ಕಲಾವತಿ ಮತ್ತು ಡಿಕೆ ಶ್ರೀನಿವಾಸ್ ಗೌಡ ಅವರಿಗೆ ಜವಾಬ್ದಾರಿ ನೀಡಲಾಗಿದೆ. ಈಗಾಗಲೇ ವಕೀಲರು, ಶಿಕ್ಷಕರು ಹಾಗೂ ವೈದ್ಯರ ಸಂಘಟನೆಗಳಿಂದ ಉತ್ತಮ ಬೆಂಬಲ ವ್ಯಕ್ತವಾಗುತ್ತಿದ್ದು, ಈ ಬಾರಿ ಪದವೀಧರರು ಜೆಡಿಯು ಕೈ ಹಿಡಿಯಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಗಂಗೂರು, ರಾಜ್ಯ ಹಿರಿಯ ಪ್ರಧಾನ ಕಾರ್ಯದರ್ಶಿ ರಂಗನಾಥ್, ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷರಾದ ಕಲಾವತಿ, ಶಿವರಾಮ್, ಶಾಂತಕುಮಾರಿ, ಪ್ರಭು, ನೇತ್ರ, ನಾರಾಯಣಸ್ವಾಮಿ, ಮನು, ಬಾಬು, ನಿರ್ಮಲಾ, ಮನೋಜ್, ಸೂರಿ, ಸುರೇಶ್ ಇನ್ನು ಮುಂತಾದವರು ಹಾಜರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಎಲ್ಲ ಮಿತ್ರರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ಶಿಡ್ಲಘಟ್ಟ ತಾಲೂಕಿಗೆ ನಾವು ಆಗ್ನೇಯ ಪದವೀಧರ ಕ್ಷೇತ್ರದ ಜೆಡಿಯು ಪಕ್ಷದ ಉಮೇದುವಾರರಾದಂಥ ಡಾಕ್ಟರ್ ನಾಗರಾಜ್ ಅವರ ಜೊತೆಗೆ ಇಲ್ಲಿ ಬಂದಿದ್ದೇವೆ. ನಾವು 2025 ಜನವರಿಯಲ್ಲಿ ಜೆಡಿಯು ಪಕ್ಷದ ವತಿಯಿಂದ ಡಾಕ್ಟರ್ ನಾಗರಾಜ್ ಅವರನ್ನ ನಮ್ಮ ಜೆಡಿಯು ಪಕ್ಷದ ಅಭ್ಯರ್ಥಿ ಅಂತಂದೇಳಿ ಘೋಷಣೆ ಈಗಾಗಲೇ ಮಾಡಲಾಗಿದೆ. ನಾವು ಕೇಂದ್ರದಲ್ಲಿ ಎನ್ಡಿಎ ಭಾಗ ಅಲ್ಲಿ ಕೇಂದ್ರದಲ್ಲಿದೆ. ಇಲ್ಲಿ ಕರ್ನಾಟಕದಲ್ಲಿ ನಾವಿನ್ನೂ ಬೇರೆ ಬೇರೆಯಾಗಿ ಯೋಚನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎನ್ಡಿಎ ಮುಖಂಡರು, ಬಿಜೆಪಿ ಮತ್ತು JDSನ ಮುಖಂಡರು ನಮ್ಮನ್ನು ಸಂಪರ್ಕಿಸಿದಲ್ಲಿ ನಾವು ಮುಂದೆ ಒಟ್ಟಾಗಿ ಹೇಗೆ ಕೆಲಸ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ತೀವಿ. ಈಗ ನಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ನಾವು ಈ ಶಿಡ್ಲಘಟ್ಟ ತಾಲೂಕು ಅಷ್ಟೇ ಅಲ್ಲ, ಇಲ್ಲಿ ಈ ಜಿಲ್ಲೆ ಮತ್ತು ಈ ಕ್ಷೇತ್ರಕ್ಕೆ ಬರುವಂಥ 5 ಜಿಲ್ಲೆಗಳು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಈ ಜಿಲ್ಲೆಗಳಲ್ಲಿ ನಮಗೆ ಬರುವಂಥ ಸುಮಾರು 36 ತಾಲೂಕುಗಳ ಎಲ್ಲ ಪದವೀಧರರನ್ನು ಕೂಡ ಭೇಟಿ ಮಾಡಿ 1 ವರ್ಷದಿಂದನೂ ಅವರ ಹೆಸರುಗಳನ್ನ ನೋಂದಾಯಿಸೋದಕ್ಕೆ ಅಂತಂದೇಳಿ ನಾವು ಆಗಲೇ ಅವ್ರಿಗೆಲ್ಲರಿಗೂ ಉತ್ತೇಜನ ಕೊಟ್ಟಿದ್ದೀವಿ, ಸ್ಫೂರ್ತಿ ತುಂಬಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ರಾಜಕಾರಣ ಅಂತಂದರೆ ಮಾತಿಗೆ ಉಳಿದವ್ರು ಹೇಳೋ ಥರ ಅಲ್ಲ. ನಾವು ಇದರೊಳಗೆ ಹಣ ಹೂಡಿ ಹಣ ಮಾಡೋವಂಥ ಚಿಂತನೆ ಇಲ್ಲ. ನಿಜವಾಗಲೂ ನಮ್ಮ ರಾಜ್ಯದ ಪದವೀಧರರು ಅವರಿಗೆ ಸೂಕ್ತ ಅವಕಾಶಗಳು ಸಿಗಬೇಕು, ಪ್ರೋತ್ಸಾಹ ಸಿಗಬೇಕು. ಅದಕ್ಕಾಗಿ ನಮ್ಮ ಪಕ್ಷ, ನಾವೆಲ್ಲರೂ ಮುಖಂಡರುಗಳು, ಜೊತೆಗೆ ನಮ್ಮ ಉಪಾಧ್ಯಕ್ಷರಾದಂಥ ಶಾಂತಕುಮಾರಿ ಅವರಿದ್ದಾರೆ, ನಮ್ಮ ಮಹಿಳಾ ಅಧ್ಯಕ್ಷರಾದಂಥ ಕಲಾವತಿ ಅವರು, ಮತ್ತು ಪ್ರಧಾನ ಕಾರ್ಯದರ್ಶಿ ಡಿಜೆ ಪ್ರಭು ಅವರು, ಹೀಗೆ ಎಲ್ಲ ಮುಖಂಡರುಗಳು ಕೂಡ ನಾವೊಂದು ಹೊಸ ಥರದ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕು. ಇದರಲ್ಲಿ ಈ ವ್ಯವಸ್ಥೆಯಲ್ಲಿ ನಾವು ಪರಿಸರದ ಬಗ್ಗೆ, ಕೃಷಿ ಬಗ್ಗೆ, ಶಿಕ್ಷಣ ವ್ಯವಸ್ಥೆ ಬಗ್ಗೆ, ಆಡಳಿತದ ಬಗ್ಗೆ ಮತ್ತು ಆರೋಗ್ಯ, ನಮ್ಮೆಲ್ಲರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು, ಜೊತೆಗೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಟ್ಟೋದಕ್ಕೆ ಅಂತ ನಾವು ಬಂದಿದ್ದೀವಿ. ಇದಕ್ಕೆ ಈಗಾಗಲೇ ನಾವು ಭೇಟಿ ಮಾಡಿದ ಕಡೆಗೆಲ್ಲರೂ ಕೂಡ ಪ್ರಜ್ಞಾವಂತ ಪದವೀಧರರು ಎಲ್ಲರೂ ಕೂಡ ನಮ್ಮ ಜೊತೆಗೆ ನಮಗೆ ಸಪೋರ್ಟ್ ಮಾಡೋದಾಗಿ. ಯಾಕೆಂತಂದರೆ ನಾವು ಮಾತಾಡೋದು ಅವರ ಹೃದಯಕ್ಕೆ ಮಾತಾಡ್ತೀವಿ, ಅವ್ರ ತಲೆಗಲ್ಲ. ಹಾಗಾಗಿ ಎಲ್ಲರೂ ಬೆಂಬಲ ಕೊಡೋದಕ್ಕೆ ಅಂತ ಒಪ್ಕೋತಾ ಇದ್ದಾರೆ. ನಮ್ಮ ಮಾಧ್ಯಮದ ಮಿತ್ರರು ಎಲ್ಲರೂ ಕೂಡ ಬೆಂಬಲ ಕೊಡಬೇಕು ಅಂತ ಕೇಳ್ಕೊಂಡು ಎಲ್ಲರಿಗೂ ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ಆತ್ಮೀಯ ಶಿಡ್ಲಘಟ್ಟ ತಾಲೂಕಿನ ನನ್ನೆಲ್ಲ ನೆಚ್ಚಿನ
ಪದವೀಧರ ಬಂಧುಗಳೇ, ನಾನು ಡಾಕ್ಟರ್ ಕೆ ನಾಗರಾಜ್ ಅಂತೇಳಿ JDU ಪಕ್ಷದ ರಾಜ್ಯ ಘಟಕದ ಯುವ ಘಟಕದ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸಿದೆ. ಜೊತೆಗೆ ಪಕ್ಷ ನನಗೆ ಅಧಿಕೃತವಾಗಿ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ನನ್ನನ್ನು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ 2025 ಜನವರಿ 22ನೇ ತಾರೀಕಿಂದಲೇ ನಾವು ಏನು ಪ್ರತಿ ಜಿಲ್ಲೆಗಳಿಗೂ ಈ 5 ಜಿಲ್ಲೆಗಳನ್ನು ಒಳಗೊಂಡಂಥ ಈ ಕ್ಷೇತ್ರದಲ್ಲಿ ನಾವೀಗಾಗಲೇ ಪ್ರಚಾರ ಮಾಡೋ ಜೊತೆಗೆ ಎನ್ರೋಲ್ಮೆಂಟ್ ಯಾವ ರೀತಿ ಮಾಡಬೇಕು ಅಂಥೇಳಿ ಅವ್ರಿಗೆ ಒಂದು ಅವೇರ್ನೆಸ್ಸನ್ನು ಅವೇರ್ನೆಸ್ ಮಾಡೋ ಜೊತೆಗೆ ನಾವು ಸಹ ಏನು ಆ ಫಾರಮ್ಸನ್ನು ಕೊಟ್ಟು ಫಿಲಪ್ ಹೇಗೆ ಮಾಡಬೇಕು ಏನಂತೇಳಿ ಅವರಿಗೆಲ್ಲ ನಾವು ಸಹಕಾರ ನೀಡಿದ್ವಿ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ 1,72,000 ಜನ ಈಗ ಎನ್ರೋಲ್ಮೆಂಟ್ ಆಗಿದ್ದಾರೆ ಈ ಒಂದು 5 ಜಿಲ್ಲೆಗಳಲ್ಲೂ ಸೇರಿಕೊಂಡು. ಇದು ಏನು ಒಂದು ಭಾಗದಲ್ಲಿ ಮಾತ್ರ ಬಿಟ್ಟಿದ್ದಾರೆ, ಅಂದರೆ ಒಂದು ಭಾಗ ಮಾತ್ರ ಈಗ ಫಸ್ಟ್ ನೋಟಿಫಿಕೇಶನ್ ಮಾತ್ರ ಆಗಿದೆ. ಹಂಗಾಗಿ ಈಗ ಆಗಿರ್ತಕ್ಕಂಥವ್ರು 1,72,000 ಜನ ಎನ್ರೋಲ್ಮೆಂಟ್ ಆಗಿದ್ದಾರೆ, ವ್ಯಾಲಿಡ್ ವೋಟರ್ಸ್. ಇದಾದ ನಂತರ ಸಹ ನಾವು ಈಗಾಗಲೇ ನಾವು ಎಲ್ಲ ಪ್ರತಿ ಜಿಲ್ಲೆ ಮತ್ತು ತಾಲೂಕು ಹೋಬಳಿ ವಾರು ನಾವು ಈಗಾಗಲೇ ಮಹಿಮಾ ಪಟೇಲ್ ಸರ್ ಅವರ ನೇತೃತ್ವದಲ್ಲಿ ನಾವು ಒಂದು JDU ಪಕ್ಷದ ಎಲ್ಲ ಪದಾಧಿಕಾರಿಗಳು ಹಾಗೂ ಮತ್ತು ಎಲ್ಲ ಮುಖಂಡರುಗಳು ಸಹ ನಾವು ಏನು ಅಂದರೆ ಎಲ್ಲ ಒಂದು ಪದವೀಧರನ ಭೇಟಿ ಮಾಡಿ ನಾವು ಈ ಒಂದು 3.5 ಲಕ್ಷ ಮತದಾರರನ್ನು ಮಾಡೋದಂಥ ಒಂದು ಗುರಿಯನ್ನು ಹೊಂದಿದ್ವಿ. ಯಾಕಂದರೆ ಭಾಳಷ್ಟು ಜನಕ್ಕೆ ಈ ಚುನಾವಣೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಹೇಗೆ ಎನ್ರೋಲ್ಮೆಂಟ್ ಮಾಡೋದು ಅಂತೇಳಿ ಭಾಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಈಗಾಗಲೇ ಎಲ್ಲ ಪದವೀಧರ ಹತ್ರ ಹೋಗ್ತಾ ಇದ್ವಿ. ಮುಂದಿನ ಸಹ ನಾವು ಇನ್ನೂ 2 ಸಲ ಬಿಡುತ್ತೆ, ಏನೋ ಎನ್ರೋಲ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಇನ್ನೂ ಅವಕಾಶ ಕೊಡ್ತಾರೆ. 2 ಸಲ ಕೊಡ್ತಾರೆ. ಈಗಾಗಲೇ 1 ಸಲ ಕೊಟ್ಟಿತ್ತು, ಇನ್ನೂ 2 ಸಲ ಕೊಡ್ತಾರೆ. ದಯಮಾಡಿ ಎಲ್ಲ ಉಳಿದಂಥ ಎಲ್ಲ ಪದವೀಧರರು ಅಂದರೆ ಏನು ಡಿಗ್ರಿ ಮಾಡಿ ಕಂಪ್ಲೀಟ್ ಆಗಿ 3 ವರ್ಷ ಆಗಿರಬೇಕು, ಅಂದರೆ ನವೆಂಬರ್ 2002ಕ್ಕೆ ಅವರು ಪದವಿಯನ್ನು ಮುಗಿಸಿರಬೇಕು. ಅವರೆಲ್ಲರೂ ಸಹ ಎನಿ ಡಿಗ್ರಿ BA BCom BSc MBBS BE LLB ಯಾರು ಡಿಗ್ರಿ ಮುಗಿತಾರೋ, ಅಂದರೆ ಭಾರತ ದೇಶದ ಯಾವುದೇ ಒಂದು ಅಧಿಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಮಾಡಿ 3 ವರ್ಷಗಳು ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರತಿಯೊಬ್ಬ ಪದವೀಧರರು ಸಹ ಎನ್ರೋಲ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅವರೆಲ್ಲರೂ ಸಹ ಅರ್ಹರಿರ್ತಾರೆ. ಹಾಗಾಗಿ ದಯಮಾಡಿ ಇನ್ನೂ ಯಾರಾದರೂ ಬೇಕಾದರೆ ಅಂದರೆ ಸರ್ ನಾವಿನ್ನ ಫಾರ್ಮ್ ಸಿಕ್ಕಿಲ್ಲ, ನಾವೆಲ್ಲ ಮಾಡೋಕ್ಕೆ ನಾವಿನ್ನ ಉತ್ಸಾಹದಲ್ಲಿ ಇದ್ದೀವಿ ಅಂತ ಹೇಳಿದರೆ ನಾವು ಬೇಕಾದ್ರೆ ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ 3 ಜನನ ನಾವು ಇನ್ಚಾರ್ಜ್ ಮಾಡಿದ್ದೀವಿ. ಒಬ್ಬರು DJ ಪ್ರಭು ಅವರು ಇದ್ದಾರೆ, ಕಲಾವತಿ ಮೇಡಮ್ ಇದ್ದಾರೆ, ಮತ್ತು DK ಶ್ರೀನಿವಾಸ್ ಗೌಡ ಅಂತ ಹೇಳಿದ್ದಾರೆ. ಅವ್ರಿಗೆ ಈ ಒಂದು ಜಿಲ್ಲೆಯಲ್ಲಿ ಎನ್ರೋಲ್ಮೆಂಟ್ ಮಾಡೋಕ್ಕೆ ಅವ್ರಿಗೆ ಎಲ್ಲ ರೀತಿಯಲ್ಲಿ ನಾವು ಅವ್ರಿಗೆ ನಾಯಕತ್ವವನ್ನು ವಹಿಸಿದ್ವಿ. ದಯಮಾಡಿ ಅವ್ರ ನಂಬರ್ ಸಹ ನಾವು ಆ ಒಂದು ಹ್ಯಾಂಡ್ ಬಿಲಲ್ಲಿ ಇದು ಮಾಡಿರ್ತೀವಿ. ದಯಮಾಡಿ ಪ್ರತಿಯೊಬ್ಬ ಪದವೀಧರು ಸಹ ಎನ್ರೋಲ್ಮೆಂಟ್ ಮಾಡಿಸ್ಕೊಂಡು ವೋಟ್ ಹಾಕೋದ್ರ ಮುಖಾಂತರ 2022 ಮುಗ್ದಿರ್ಬೇಕು ಸರ್. 2022 ನವೆಂಬರ್ ಮುಗ್ದಿರ್ಬೇಕು, ಅದರಲ್ಲೂ ನವೆಂಬರ್ 30ಕ್ಕೆ ಮುಗ್ದಿರಬೇಕು. ಅಂಥವ್ರು ದಯವಿಟ್ಟು ಪ್ರತಿಯೊಬ್ಬರು ಸಹ ಎನ್ರೋಲ್ಮೆಂಟ್ ಮಾಡಿಸ್ಕೊಂಡು ತಮ್ಮ ಒಂದು ಹಕ್ಕನ್ನು ಚಲಾವಣೆ ಮಾಡಿ ಒಬ್ಬ ಒಳ್ಳೆಯ ಸೂಕ್ತವಾದ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕಂತೇಳಿ ನಾನು ನಿಮ್ಮ ಮೂಲಕ ಕೇಳ್ಕೊತಾ ಇದ್ವಿ. ಆ ಜೊತೆಗೆ ಈಗಾಗಲೇ ನಾವು ಭಾಳಷ್ಟು ಸಂಸ್ಥೆಗಳಿಗೆ ಅಥವಾ ಡಾಕ್ಟರ್ಸ್ನ ಭೇಟಿ ಮಾಡಿದ್ವಿ, ಲಾಯರ್ಸ್ನ ಭೇಟಿ ಮಾಡಿದ್ವಿ, ಇಂಜಿನಿಯರ್ಸ್ನ ಭೇಟಿ ಮಾಡಿದ್ವಿ, ಶಿಕ್ಷಕರನ್ನ ಭೇಟಿ ಮಾಡಿದ್ವಿ, ಪದವೀಧರರನ್ನ ಭೇಟಿ ಮಾಡಿದ್ವಿ. ಅವರೆಲ್ಲರೂ ಸಹ ಉತ್ತಮವಾಗಿ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ JDU ಪಕ್ಷ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಒಂದು ವಿಶೇಷವಾದ ರಾಜಕಾರಣ ಮಾಡಬೇಕು, ಯಾಕೆಂದರೆ ನಮ್ಮೆಲ್ಲರದ್ದು ಭವಿಷ್ಯ ರಾಜಕಾರಣದ ಮೇಲೆ ಬಹಳಷ್ಟು ಅವಲಂಬಿತ ಆಗಿರುತ್ತೆ. ಆದರೆ ನಾವು ರಾಜಕಾರಣನ ಯಾರೂ ಸೀರಿಯಸ್ ತಗೊಂಡಿಲ್ಲ ಅಂದರೆ ಹೆಂಗೆ ಅಂತಂದರೆ, ನಾವು ಈ ಕನಕದಾಸ ಸಿನಿಮಾ ನೋಡಿರ್ಬೇಕು ನೀವೆಲ್ಲ. ಕನಕದಾಸ ಸಿನಿಮಾದಲ್ಲಿ ಅವರು ಒಂದು ಕೊಂಬೆ ಮೇಲೆ ಕುತ್ಕೊಂಡು ಆ ಕೊಂಬೆನ ಕಡಿತಾ ಇರ್ತಾರೆ. ಕಾಳಿದಾಸನ ಸಿನಿಮಾ ಅಂತೇಳಿ ನಾವು ಕೆಲಸ ಮಾಡ್ತಿದ್ದೀವಿ. ನಮ್ಮ ಕಲ್ಲಂದೂರು ನಾಗರಾಜ್ ಅವ್ರನ್ನ ನಮ್ಮ ಅಭ್ಯರ್ಥಿಯಾಗಿ, ಅವ್ರ ಡಾಕ್ಟ್ರು, ಇವ್ರ ಮನೆಯವರು ಡಾಕ್ಟ್ರು, ಅವರೆಲ್ಲ ಈಗ ಮಾಲೂರಿನಲ್ಲಿ ಜನರ ಸೇವೆಯನ್ನು ಮಾಡೋದನ್ನ ಮಾಡ್ತಿದ್ದಾರೆ. ಜೊತೆಗೆ ನಾವು ಅವ್ರನ್ನ ಇಂಥವ್ರು ರಾಜಕಾರಣದಲ್ಲಿ ಬರಬೇಕು ಅಂತಂದೇಳಿ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಬಂದು ಹಿಂದೆ ಕೂಡ 2 ಎಲೆಕ್ಷನ್ ಅವ್ರು ಕಂಟೆಸ್ಟ್ ಮಾಡಿದ್ರು ಇಂಡಿಪೆಂಡೆಂಟಾಗಿ. ನಿಮಗೆ ಭಾಳಷ್ಟು ಜನಕ್ಕೆ ನೀವು ಅವ್ರಿಗೆ ವೋಟ್ ಹಾಕಿದ್ದು ಇರ್ಬೋದು, ಅವ್ರ ಪರಿಚಯ ಇರ್ಬೋದು ಡಾಕ್ಟರ್ ನಾಗರಾಜ್ ಅವ್ರದ್ದು. ಮುಂದೆ ನಾವು JDU ಪಕ್ಷದಿಂದ ಇವ್ರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಿ ಒಂದು ಸಿದ್ಧಾಂತದ ಮೇಲೆ ನಾವು ಭವಿಷ್ಯವನ್ನು ರೂಪಿಸೋದಕ್ಕೆ ಅಂತ ಹೊರಟಿದ್ದೀವಿ. ನಿಮ್ಮೆಲ್ಲರದ್ದು ಬೆಂಬಲ ಇರಬೇಕು, ಅದು ವಿಶೇಷವಾಗಿ ಪದವೀಧರರು. ಆಮೇಲೆ ನೀವೆಲ್ಲರೂ ಈಗಾಗಲೇ ಎನ್ರೋಲ್ಮೆಂಟ್ ಮಾಡಿಸಿದ್ದೀರಿ ಅಂತ ಅಂದ್ಕೊಳ್ತೇನೆ. ಯಾರ್ಯಾರು ಮಾಡಿಸಿದ್ದೀರಿ ಅಥವಾ ಮಾಡಿಸದೇ ಇರೋರ ಕೈ ಅಲ್ಲ, ಮಾಡಿಸಿಲ್ಲ ಅಂದರೆ ಅಪ್ಲಿಕೇಶನ್ಸ್ ಎಲ್ಲ ಧನ್ಯವಾದಗಳು. ನಮ್ಮ ಪತ್ರಕರ್ತ ಮಿತ್ರರೆಲ್ಲರೂ ಮತ್ತು ಮಾಧ್ಯಮದ
ಮಿತ್ರರೆಲ್ಲರೂ ಬಂದು ನಮ್ಮ ಜೊತೆಗೆ ಸಮಯ ಕಳೆಯೋದಕ್ಕೆ ಬಂದಿರೋದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತಾ, ನಮ್ಮ ಡಾಕ್ಟರ್ ನಾಗರಾಜ್ ಅವರು ಮನಃಶಾಸ್ತ್ರಜ್ಞರು, ಮನಃಶಾಸ್ತ್ರನ ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಒಬ್ಬ ಮನುಷ್ಯನಿಗೆ ಬಹಳ ಇಂಪಾಗಿ ಕೇಳೋ ಶಬ್ದ ಯಾವುದು ಅಂತಂದರೆ ಅವ್ರ ಹೆಸರಂತೆ. ಅವ್ರ ಹೆಸರು ಬಹಳ ಇಂಪಾಗಿ ಕೇಳಿಸುತ್ತಂತೆ. ಉಳಿದೆಲ್ಲ ಶಬ್ದಗಳಿಗಿಂತ ಅವ್ರ ಹೆಸರು ಬಹಳ ಇಂಪು. ಹಂಗಾಗಿ ಅವ್ರು ಬಹಳ ಹೆಸರುಗಳನ್ನ ಹೇಳಿದ್ದಾರೆ. ಆ ಮೂಲಕ ಈಗೆಲ್ಲ ನಮ್ಮ ಪತ್ರಕರ್ತ ಮಿತ್ರರು ಕೂಡ ನಾವು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗುವಂಥ ಒಂದು ಚಿಂತನೆಯನ್ನು ಮಾಡ್ತಾ, ಡಾಕ್ಟರ್ ನಾಗರಾಜ್ ಅವರು ಸೇವಾ ಮನೋಭಾವದಲ್ಲಿ ಈಗಾಗಲೇ ಮಾಲೂರಿನಲ್ಲಿ ಅವ್ರ ಗಂಡ ಹೆಂಡತಿ ಇಬ್ಬರು ಡಾಕ್ಟ್ರುಗಳು ಅವರು ಈಗಾಗಲೇ ಸೇವೆಯನ್ನು ಮಾಡ್ತಿದ್ದಾರೆ. ಅವರು ಹಿಂದೆ ಇವ್ರನ್ನ ನಮಗೆ ಪರಿಚಯ ಮಾಡಿಸಿದ್ದೆ, ನಮ್ಮ KV ಶಿವರಾಮ್ ಅವರು ಡಾಕ್ಟರ್ ನಾಗರಾಜ್ ಅವ್ರನ್ನ ಪರಿಚಯ ಮಾಡಿಸಿದ್ರು. ಅದಾದ ನಂತರ ಅವರ ಒಂದು ನಾಯಕತ್ವದ ಗುಣಗಳನ್ನ ನೋಡಿ ನಾವು 2025 ಜನವರಿಯಲ್ಲೇ ಇವ್ರನ್ನ ನಮ್ಮ ಪಕ್ಷದ ಅಭ್ಯರ್ಥಿ, ಆಗ್ನೇಯ ಪದವೀಧರ ಕ್ಷೇತ್ರದ JDU ಪಕ್ಷದ ಅಭ್ಯರ್ಥಿ ಅಂತ ಈಗಾಗಲೇ ಘೋಷಣೆ ಮಾಡಿದ್ದೀವಿ. ಈ 5 ಜಿಲ್ಲೆ, ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ನಾವು ಈಗಾಗಲೇ ಪ್ರವಾಸ ಮಾಡಿದ್ದೀವಿ. ಎಲ್ಲ ಜನರನ್ನ, ಅದು ಪ್ರಜ್ಞಾವಂತ ಮತದಾರರು, ನಮ್ಮ ಪದವೀಧರರು ಅಂದರೆ ಪ್ರಜ್ಞಾವಂತ ಮತದಾರರು, ಅದರಲ್ಲೂ ವಿಶೇಷವಾಗಿ ನಮ್ಮ ಪತ್ರಕರ್ತ ಮಿತ್ರರು ಕೂಡ ಇನ್ನು ಹೆಚ್ಚು ಪ್ರಜ್ಞಾವಂತರು. ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಆಡಳಿತ ವ್ಯವಸ್ಥೆ ಯಾವ ದಿಕ್ಕಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಜ್ಞೆ ಇರೋದ್ರಿಂದ. ಆದರೆ ಪತ್ರಕರ್ತರು, ಮಾಧ್ಯಮದ ಮಿತ್ರರು ಕೆಲವು ಸರಿ ಏನು ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಹೆಚ್ಚು ಬರಿತಾ ಇರ್ತಾರೆ. ಏನು ಸರಿ ಇಲ್ಲ ಅನ್ನೋದನ್ನು ಬರೆಯೋದ್ರ ಜೊತೆಗೆ ಏನು ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಎಲ್ಲ ರಾಜಕಾರಣಿಗಳಿಗೆ ಎಲ್ಲರಿಗೂ ಮಾರ್ಗದರ್ಶನ ಮಾಡುವಂಥ ಶಕ್ತಿ ನಮ್ಮ ಪತ್ರಕರ್ತರು, ಮಾಧ್ಯಮದ ಮಿತ್ರರಿಗಿದೆ. ಅದು ವಿಶೇಷವಾಗಿ ರಾಜಕಾರಣಿಗಳಿಗೆ, ಇವಾಗ ಸ್ವಾಮಿಗಳಿಗೂ ಕೂಡ ಮಾರ್ಗದರ್ಶನ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಇಂಜಿನಿಯರ್ಗಳಿಗೆ, ಡಾಕ್ಟರ್ಗಳಿಗೆ, ವಕೀಲರಿಗೆ ಎಲ್ಲರಿಗೂ ಕೂಡ ಮಾಧ್ಯಮ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು 4ನೇ ಒಂದು ಸ್ತಂಭ ಅಂತ ನಾವು ಯೋಚನೆ ಮಾಡ್ತೀವಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಆದಮೇಲೆ ಪತ್ರಿಕಾ ರಂಗ ಒಂದು ಪ್ರಮುಖವಾದ ಸ್ತಂಭ. ಈ ಪ್ರಮುಖವಾದ ಸ್ತಂಭ ಪತ್ರಕರ್ತರು, ಮಾಧ್ಯಮದ ಮಿತ್ರರು ಒಂದು ಸರಿಯಾದ ದಿಕ್ಕಲ್ಲಿ ಆಲೋಚನೆ ಮಾಡಿ ನಮಗೆ ಯಾವ ಥರದ ವ್ಯವಸ್ಥೆ ಬೇಕು, ಯಾವ ಥರದ ಆರೋಗ್ಯ ಬೇಕು, ಶಿಕ್ಷಣ ಬೇಕು, ನಮಗೆ ಪರಿಸರದ ಬಗ್ಗೆ ನಾವು ಕಾಳಜಿಯನ್ನು ಇಟ್ಕೋಬೇಕು ಅನ್ನೋಂಥ ಜೊತೆಗೆ ಕೃಷಿ, ನಮಗೆ ಪ್ರಧಾನವಾದಂಥದ್ದು ಕೃಷಿ. ಈ ಎಲ್ಲ ವಿಷಯಗಳಲ್ಲೂ ಕೂಡ ಎಲ್ಲರಿಗೂ ಮಾರ್ಗದರ್ಶನ ಮಾಡುವಂಥ ಶಕ್ತಿ ಪತ್ರಕರ್ತ ಮಿತ್ರರಿಗಿದೆ. ನಾವು ಒಂದು ಸಾವಯವ ರಾಜಕಾರಣ ಅಂತ ನಾವು ಯೋಚನೆ ಮಾಡ್ತೀವಿ. ಸಾವಯವ ರಾಜಕಾರಣ ಅಂತಂದರೆ ನಮಗೆಲ್ಲರಿಗೂ ಸಾವಯವ ಕೃಷಿ ಗೊತ್ತಿದೆ. ಆ ಸಾವಯವ ಕೃಷಿಯಲ್ಲಿ ನಾವು ಗೊಬ್ಬರ, ಔಷಧಿ ಇಲ್ಲದೆ ಸಾವಯವ ರೀತಿಯಲ್ಲಿ ಬೆಳೆಯುವಂಥದ್ದು. ಹಂಗೆ ನಾವು ಚುನಾವಣೆಗಳಲ್ಲೂ ಕೂಡ, ಈಗ ಚುನಾವಣೆಗಳಲ್ಲಿ ಗೊಬ್ಬರ, ಔಷಧಿ ಅಂತ ಉಪಯೋಗಿಸೋದೇನಪ್ಪ ಅಂತಂದರೆ ಹಣನ ಗೊಬ್ಬರದ ಥರ ಉಪಯೋಗಿಸ್ತಾರೆ. ಇನ್ನು ಜಾತಿ, ಧರ್ಮ ಇವನ್ನ ನಮ್ಮ ಕೀಟನಾಶಕಗಳು, ಕಳೆನಾಶಕಗಳು ಈ ಥರ ಯಥೇಚ್ಛವಾಗಿ ಉಪಯೋಗಿಸ್ತಾರೆ. ನಾವು ಅವ್ಯಾವು ಇಲ್ಲದಂಗೆ ಸಾವಯವ ಅನ್ನೋದು ನಮ್ಮ ಪ್ರೀತಿ ಬಾಂಧವ್ಯಗಳ ಹಿನ್ನೆಲೆ ಒಳಗಡೆ ನಾವು ಒಂದು ಸೇವಾ ಮನೋಭಾವದಿಂದ, ಎಲ್ಲರಿಗೂ ಸೇವಾ ಮನೋಭಾವ ಇರಬೇಕು. ಪತ್ರಕರ್ತರಿಗೂ ಸೇವಾ ಮನೋಭಾವ, ಮಾಧ್ಯಮದ ಮಿತ್ರರಿಗೆ, ರಾಜಕಾರಣಿಗಳಿಗೂ ಸೇವಾ ಮನೋಭಾವ, ವಕೀಲರಿಗೆ, ಇಂಜಿನಿಯರ್ಗಳಿಗೆ, ಡಾಕ್ಟರ್ಗಳಿಗೆ ಎಲ್ಲರಿಗೂ ಸೇವಾ ಮನೋಭಾವದ ಅವಶ್ಯಕತೆ ಇದೆ. ಅದನ್ನು ನಾವು ಪ್ರಾಪಗೇಟ್ ಮಾಡೋದಕ್ಕೆ, ಅದನ್ನು ಪಸರಿಸೋದಕ್ಕೆ ಅಂತಂದೇಳಿ ನಾವು ಚುನಾವಣೆಯನ್ನು ಒಂದು ಉಪಕರಣ ಅಂತಂದೇಳಿ ಉಪಯೋಗಿಸ್ಕೊತಾ ಇದ್ದೀವಿ. ಜನರನ್ನು ಎಚ್ಚರಿಸುವಂಥ ಕೆಲಸಕ್ಕೆ ಅಂತ ನಾವು ಬಂದಿದ್ದೀವಿ. ನಿಮ್ಗೆಲ್ಲರದು ಬೆಂಬಲ ಇರಬೇಕು. ನಮ್ಮ ಪದವೀಧರ ಮಿತ್ರರೆಲ್ಲರೂ ಕೂಡ ಒಂದು ಪ್ರಜ್ಞಾವಂತಿಕೆಯಿಂದ ಡಾಕ್ಟರ್ ನಾಗರಾಜ್ ಅವರು ಸೇವಾ ಮನೋಭಾವಕ್ಕೆ ನಿಮ್ಮೆಲ್ಲರ ಬೆಂಬಲ ಕೊಡಬೇಕು ಅಂತಂದೇಳಿ ನಾನು ನಿಮ್ಮೆಲ್ಲರ ಮೂಲಕ ಕೇಳ್ಕೊತೀನಿ. ನಮಸ್ಕಾರ. ಪ್ರೀತಿಯ ಶಿಡ್ಲಘಟ್ಟ ತಾಲೂಕಿನ ಪತ್ರಕರ್ತರ ಹಾಗೂ ನಾವೆಲ್ಲ ನೆಚ್ಚಿನ ಪದವೀಧರ ಬಂಧುಗಳೇ, ಮುಖ್ಯವಾಗಿ ಶಿಕ್ಷಕರು ಮತ್ತು ವೈದ್ಯರು, ವಕೀಲರು ಮತ್ತು ಎಲ್ಲ ಥರದ ಪದವಿಯನ್ನು ಮುಗಿಸಿರ್ತಕ್ಕಂಥ ಎಲ್ಲ BA, BCom, BSc ಮತ್ತು MBBS, BDS, BMS ಮತ್ತು ಲಾ, LLB ಎಲ್ಲ ಮುಗಿಸಿರ್ತಕ್ಕಂಥ ಒಂದು ಮತದಾರ ಬಂಧುಗಳು. ಆ ಮತದಾರ ಬಂಧುಗಳು ಏನಪ್ಪ ಅಂದರೆ, ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಈಗಾಗಲೇ ನಾನು
2 ಬಾರಿ ಕಂಟೆಸ್ಟನ್ನು ಮಾಡಿ 1 ಬಾರಿ ಕೆಲವ ಮತಗಳ ಅಂತರದಲ್ಲಿ ನಾನು ಹೊರಗೊಳ್ಬೇಕಾಗಿ ಬಂತು. ಅಂದ್ರೆ ಕಾರಣಾಂತರಗಳಿಂದ ಕಾಮನ್ ಆಗಿ ಏನಪ್ಪಾ ಅಂದ್ರೆ ಏನು ಮತದಾರ ಬಂಧುಗಳು ಅವರ ಒಂದು ನಿರ್ಣಯ ಏನಾಯ್ತಪ್ಪ ಅಂದ್ರೆ ಅದೇ ನನಗೆ ಒಂದು 3ನೇ ಸ್ಥಾನಕ್ಕೆ ತರಗೆ ಮಾಡಿದ್ರು. ಆಯ್ತು ಅಂತೇಳಿ ಅದಾದ್ರೂ ಸಹ ನಾನು ನಿರಂತರವಾಗಿ ಏನು ಶಿಕ್ಷಕರ ಮತ್ತೆ ಪದವೀಧರ ಸಮಸ್ಯೆಗಳಿಗೆ ನಾನು ಸ್ಪಂದನೆಯನ್ನ ಕೊಡ್ತಾ ನಾನು 2017ರಲ್ಲಿ ಬಯಲಿಸಲು ನಿಂತ್ಕೊಂಡಿದ್ದಾಗ ಒಂದು ಆಡಳಿತಾರೂಢ ಪಕ್ಷದ ಅಭ್ಯರ್ಥಿಗೆ 5 ಪಟ್ಟು ಮತಗಳು ಜಾಸ್ತಿ ತಗೊಂಡಿದ್ದೆ ಪಕ್ಷೇತರ ಅಭ್ಯರ್ಥಿಯಾಗಿ. ಅದಾದ ನಂತರ ಇದು ಪ್ರಥಮ ಬಾರಿಗೆ ನಾನು ಜೆಡಿಯು ಪಕ್ಷದಿಂದ ಸ್ಪರ್ಧೆಯನ್ನ ಕೊಡ್ತಾ ಇದ್ದೀನಿ. ಈಗಾಗಲೇ ನಾವು 2025 ಜನವರಿ 22ನೇ ತಾರೀಕಿಗೆ ಸ್ಟಾರ್ಟ್ ಮಾಡಿದ್ವಿ ಕ್ಯಾಂಪೇನ್. ಅಂದ್ರೆ ಸುಮಾರು 1 ವರ್ಷದ ಮೇಲೆ 3 ತಿಂಗಳ ಮುಂಚೆನೆ ನಾವು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿ ಎಲ್ಲ ಪದವೀಧರರನ್ನ ಭೇಟಿ ಮಾಡಿ ಜಿಲ್ಲಾವಾರು, ತಾಲೂಕುವಾರು ಮತ್ತೆ ಶಿಕ್ಷಣ ಸಂಸ್ಥೆಗಳಿಗೆ ಮತ್ತೆ ಕೋರ್ಟ್ಗಳಿಗೆ ಮತ್ತೆ ಎಲ್ಲ ಒಂದು ಹಾಸ್ಪಿಟಲ್ಗೆ, NGOಗಳಿಗೆ ಭೇಟಿ ಮಾಡಿ ಎಲ್ಲ ಪದವೀಧರರಿಗೆ ಎನ್ರೋಲ್ಮೆಂಟ್ ಮಾಡ್ಕೊಳ್ಳೋಕೆ ನಾವೆಲ್ಲ ಅಪ್ಲಿಕೇಶನ್ ಕೊಡೋದ್ರ ಮುಖಾಂತರ ಅವ್ರಿಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈಗ 1,76,000 ಜನ ನೋಂದಾಯಿತರಾಗಿದ್ದಾರೆ ಮತದಾರರು. ಈಗ ಪ್ರೆಸೆಂಟ್ 1,76,000 ಜನ. ಅದರಲ್ಲಿ ಸಾಮಾನ್ಯ ನಾವು 90ರಿಂದ 95,000 ಮೇಲ್ಪಟ್ಟು ನಾವು ಅಪ್ಲಿಕೇಶನ್ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಿ ಮತ್ತೆ ಎಲ್ಲಾ ಪದವೀಧರರಿಗೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿ ಒಂದು ಆ ಎನ್ರೋಲ್ಮೆಂಟ್ ಮಾಡಕ್ಕೆ ನಾವೆಲ್ಲ ಸಹಕಾರಿಯಾಗಿದ್ದೀವಿ. ಹಾಗಾಗಿ ಎನ್ರೋಲ್ಮೆಂಟ್ ಮಾಡೋ ವಿಷಯದಲ್ಲಿ ನಾವು ಜೆಡಿಯು ಪಕ್ಷ ಮುಂಚೂಣಿಯಲ್ಲಿ ಇರ್ತೀವಿ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ಏನಪ್ಪಾ ಅಂದ್ರೆ ಅವರ ನೇತೃತ್ವದಲ್ಲಿ ನಾವು ಈಗಾಗಲೇ ಏನು ಈ 5 ಜಿಲ್ಲೆಗಳಲ್ಲಿ ಬರ್ತಕ್ಕಂತ ಎಲ್ಲಾ ಒಂದು ತಾಲೂಕುಗಳಿಗೆ, ಜಿಲ್ಲೆ ಕೇಂದ್ರಗಳಿಗೆ ಭೇಟಿಯನ್ನು ಕೊಟ್ಟು ನಾವು ಮತದಾರರಲ್ಲಿ ಎನ್ರೋಲ್ಮೆಂಟ್ ಮಾಡಿಸಿದಾಗೆ ಒಂದು ಮತದಾನವನ್ನು ಸಹ ಅಂದ್ರೆ ಮತವನ್ನು ಸಹ ನಾವು ವ್ಯಾಖ್ಯಾನವನ್ನು ಮಾಡ್ತಾ ಇದೀವಿ. ತುಂಬಾ ಅದ್ಭುತವಾದಂತ ರೆಸ್ಪಾನ್ಸ್ ಬರ್ತಾ ಇದೆ. ನಿಜವಾಗ್ಲೂ ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಈ ಒಂದು ಕ್ಷೇತ್ರ ನನಗೇನು ಚಿರಪರಿಚಿತ. ನಾನು 2014ರಿಂದಲೂ ಸಹ ಈ ಕ್ಷೇತ್ರದಲ್ಲಿ ನಿರಂತರವಾಗಿರೋದ್ರಿಂದ, ಮುಖ್ಯವಾಗಿ ಶಿಕ್ಷಕರ ಒಂದು ಸಮಸ್ಯೆಗಳಿಗೆ ಹೋರಾಟಗಳಲ್ಲಿ ಭಾಗವಹಿಸೋದ್ರಿಂದ ಮತ್ತೆ ಮುಖ್ಯವಾಗಿ ಏನು ಈ ಅತಿಥಿ ಉಪನ್ಯಾಸಕರು ಯಾರಿರ್ತಾರೆ ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡ್ತಕ್ಕಂಥ ಅತಿಥಿ ಉಪನ್ಯಾಸಕರ ಹೋರಾಟಗಳಲ್ಲಿ ಪ್ರತಿ ಒಂದು ಹೋರಾಟದಲ್ಲೂ ಸಹ ನಮ್ಮ ಬೆಂಬಲ ಇದೆ. ನಾವು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ವಿ. ಆ ಕೆಲವೊಂದು ಹೋರಾಟಗಳಲ್ಲಿ ಬಹಳಷ್ಟು ಅವರು ಸಕ್ಸಸ್ ಅನ್ನು ಸಹ ಕಂಡುಕೊಂಡಿದ್ದಾರೆ. ಮೊನ್ನೆ ರೀಸೆಂಟ್ ಆಗಿ ಸಹ ಮಹಿಮಾ ಪಟೇಲ್ ಸರ್ ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಡೆದಂತಹ ಒಂದು ಹೋರಾಟಕ್ಕೆ, ಅತಿಥಿ ಉಪನ್ಯಾಸಕರ ಹೋರಾಟಕ್ಕೆ ನಾವೆಲ್ಲ ಬೆಂಬಲವನ್ನು ಕೊಟ್ಟಿದ್ವಿ. ಆ ಜೊತೆಗೆ ಮುಖ್ಯವಾಗಿ ಅವ್ರಿಗೆ ಏನಪ್ಪಾ ಅಂದ್ರೆ ಸೇವಾ ಭದ್ರತೆಯನ್ನು ಉಳಿಸ್ಕೊಡೋದು ಅಂತೇಳಿ ನಾವೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡೋದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಒಂದು ಕಾರ್ಯರೂಪವನ್ನು ತರೋದಕ್ಕೆ ನಾವೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಇದನ್ನ ಸರ್ಕಾರಿ ನೌಕರರಿಗೂ ಅಷ್ಟೇ, ಏನು ಸರ್ಕಾರಿ ನೌಕರಿಗೆ ಈ ಏನು NPS ಇಂದ ಈ OPS ಮತ್ತೆ OPS ಪದ್ಧತಿಯನ್ನ ಜಾರಿ ತರೋದಕ್ಕೆ ಈಗಾಗಲೇ ನಿತೀಶ್ ಕುಮಾರ್ ಅವರು, ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರ ಮಾತಾಡೋದಕ್ಕೆ ಒಂದು ಆಲ್ರೆಡಿ ಎಲ್ಲ ಸಿದ್ಧತೆಗಳನ್ನು ನಡೀತಾ ಇದೆ. ಆ ಒಂದು ನಾವು ಒಂದು OPS ಮತ್ತೆ ಬರಲೇಬೇಕಾದ ಒಂದು ಒತ್ತಾಯ, ನಮ್ಮ ಜೆಡಿಯುದು ಒತ್ತಾಯ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಸಹಕಾರವೂ ಸಹ ನಮ್ದು ಇದ್ದೇ ಇರುತ್ತೆ. ಯಾಕಂದ್ರೆ ಕೇಂದ್ರದಲ್ಲಿ ನಾವು ಜೆಡಿಯು NDA ಸರ್ಕಾರದ ಬಹುಮುಖ್ಯವಾದಂತಹ ಭಾಗ ಆಗಿರೋದ್ರಿಂದ ನಮ್ಗೆ ಅಲ್ಲಿ ಮಾತಾಡೋದಕ್ಕೆ ಬಹಳಷ್ಟು ಈಜಿ ಆಗಿದೆ. ಅದೇ ರೀತಿಯಲ್ಲಿ ಮಾತಾಡ್ತಿರೋದು ಸಹ ನಮ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈ ಏನು 2,87,000 ಹುದ್ದೆಗಳು ಖಾಲಿದೆ. ಪ್ರಸ್ತುತ ಸರ್ಕಾರದಲ್ಲಿ 2,87,000 ಹುದ್ದೆಗಳು ಖಾಲಿದೆ. ಆ ಎಲ್ಲ ಒಂದು ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಸರ್ಕಾರ ಬೇಗ ಭರ್ತಿಯನ್ನ ಮಾಡಿ ಏನು ನಮ್ಮ ಪದವಿ ಮುಗಿಸಿರ್ತಕ್ಕಂಥ ಏನು ನಿರುದ್ಯೋಗ ಯುವಕರಿಗೆ ಮತ್ತೆ ಯುವತಿಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನಾವು ಪ್ರತಿ ಒಂದು ಹೋಬಳಿ ಮಟ್ಟದಲ್ಲೂ ಮತ್ತೆ ಗ್ರಾಮಗಳು ಸಹ ಭೇಟಿ ನೀಡಿ ಮತದಾರರನ್ನ ಭೇಟಿ ಮಾಡಿ, ಖುದ್ದಾಗಿ ಭೇಟಿ ಮಾಡಿ. ಈಗ ಬೇರೆ ಪಕ್ಷದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಾವಾಗ ಅನೌನ್ಸ್ ಮಾಡ್ತಾರೆ, ಅವ್ರು ಬಂದು ಎಲ್ಲ ತಾಲೂಕು ಕೇಂದ್ರ ಮತ್ತೆ ಜಿಲ್ಲಾ ಕೇಂದ್ರ ಎಲ್ಲ ಬರ್ತಾರೆ, ಎಲ್ಲ ಮಾತಾಡ್ಕೊಂಡು ಅವ್ರವ್ರ ಪಕ್ಷದ ನಾಯಕರೆಲ್ಲ ಮಾತಾಡ್ಕೊಂಡು ಹೋಗ್ತಾರೆ. ಆದ್ರೆ ನಾವು ಖುದ್ದಾಗಿ ಮತದಾರರನ್ನ ಭೇಟಿ ಮಾಡ್ತಾ ಇದ್ವಿ. ಹಾಗಾಗಿ ಅದಕ್ಕೆ ಇಷ್ಟು ಒಂದು ವರ್ಷದ 3 ತಿಂಗಳ ಮುಂಚೆನೆ ನಾವು ಇನ್ನ ಚುನಾವಣೆ ಒಂದು 7 ತಿಂಗಳ ಮುಂಬರುವ ನವೆಂಬರ್ ಅಲ್ಲಿ ಚುನಾವಣೆ ನಡೆಯುವ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ನಮ್ಗೆ ಬಹಳಷ್ಟು ಸಮಯ ಇದೆ. ಹಾಗಾಗಿ ನಾವೇನ್ ಮಾಡ್ತಿದ್ವಿ, ಪ್ರತಿ ಒಂದು ಪದವೀಧರ ಹತ್ರ, ಶಿಕ್ಷಕರ ಹತ್ರ ಮತ್ತೆ ಯಾರು ಪದವೀಧರರು ಮುಗಿಸಿದಾರೆ ಅವ್ರ ಹತ್ರ ಹೋಗಿ ಅವರ ಸಮಸ್ಯೆಗಳು ಆಲೋಚನೆ ಮಾಡೋ ಜೊತೆಗೆ ಅವರ ಒಂದು ಕನಸಿನಲ್ಲಿ ಸ್ಪಂದನೆ ಕೊಡ್ತಾ ಇದ್ವಿ. ಮುಂಬರುವ ದಿನಗಳಲ್ಲಿ ಜೆಡಿಯು ಪಕ್ಷ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿ ಹೇಳೋದಕ್ಕೆ ನಾನು ವಿಚಾರ ಪಡ್ತಾ ಇದ್ದೀನಿ ಅಂತ ಹೇಳ್ತಾ ನನ್ನ ಒಂದು ನಿಮ್ಮ ಆಯ್ಕೆ ಜೆಡಿಯು ಯಾಕೆ ಸರ್? ಈಗ ಜೆಡಿಯು ಅಂದ್ರೆ ಮಹಿಮಾ ಪಟೇಲ್ ಸರ್ ಅಂದ್ರೆ ನಿಮಗೆಲ್ಲ ಗೊತ್ತಿದೆ, ಸಾವಯವ ರಾಜಕಾರಣಿಗಳು ಅಂತೇಳಿ. ನನಗೆ ಕಾಂಗ್ರೆಸ್ ಅಲ್ಲೂ ಸಹ ಆಫರ್ ಬಂದಿತ್ತು, ಬಿಜೆಪಿಯಲ್ಲೂ ಸಹ ಆಫರ್ ಬಂದಿತ್ತು, JDS ಸಹ ಆಫರ್ ಬಂದಿತ್ತು. ಅದೆಲ್ಲ ಬಿಟ್ಟು ಸಹ ನಾನು ಜೆಡಿಯು ಪಕ್ಷಕ್ಕೆ ಯಾಕೆ ಸೇರಿದ್ರೆ, ಆದ್ರೆ ಯಾವತ್ತೇ ಆಗ್ಲಿ ನಾವೊಂದು ಪಕ್ಷ ಸೇರ್ಬೇಕಾದ್ರೆ ನಾಯಕನ ನೋಡ್ಬೇಕು. ಆ ನಾಯಕ ಈಗ ಕರ್ನಾಟಕದಲ್ಲಿ ಮಹಿಮಾ ಪಟೇಲ್ ಸರ್ ಅವರ ಬಗ್ಗೆ ಇದುವರೆಗೂ ಎಲ್ಲೂ ನೀವು ಒಂದು ಕಪ್ಪು ಚುಕ್ಕೆ ನೋಡಿಲ್ಲ. ಆಮೇಲೆ ಅವ್ರದೊಂದು ಪಾರದರ್ಶಕ ಒಂದು ಚುನಾವಣೆ ಇರುತ್ತೆ, ಮತ್ತೆ ಪಾರದರ್ಶಕ ಆಡಳಿತನೂ ಇರುತ್ತೆ. ಅವ್ರೊಂದ್ಸರಿ ಗೆದ್ದು ಸಹ 1 ರೂಪಾಯಿನ
ದುಡ್ಡು ಖರ್ಚು ಮಾಡಿದ್ರೆ ಗೆದ್ದಂತವ್ರು. ಈಗ ಪ್ರಸ್ತುತ ನಾಯಕರಲ್ಲಿ ಏನಪ್ಪಾ ಅಂದ್ರೆ ದುಡ್ಡು ಹಾಕ್ತಾರೆ, ದುಡ್ಡು ತಗೋತಾರೆ, ದುಡ್ಡು ಹಾಕಿ ದುಡ್ಡು ತಗೊಳ್ಳಂತ ಒಂದು ಪದ್ಧತಿ ಆಗಿದೆ. ಆದ್ರೆ ಮಹಿಮಾ ಪಟೇಲ್ ಸರ್ ದುಡ್ಡು ಕೊಡೋದಿಲ್ಲ, ಮತ್ತೆ ಲಂಚನೂ ಸಹ ಪಡೆಯೋದಿಲ್ಲ. ಅಂತ ವ್ಯಕ್ತಿಗಳ ಒಂದು ಅವರ ಆದರ್ಶಗಳು ಮತ್ತೆ ಅವರ ಒಂದು ಏನು ಅಜೆಂಡಾ ಇರುತ್ತೆ, ಅವ್ರೀಗ ನೆಕ್ಸ್ಟ್ ಒಂದು 5 ಅಂಶಗಳನ್ನು ಇಟ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ವಿ. 5 ಅಂಶಗಳನ್ನ, ಒಂದು ಆರೋಗ್ಯ, ಜನರಿಗೆ ಉಚಿತವಾಗಿ ಆರೋಗ್ಯ ಮಾತ್ರ ಕೊಡಬೇಕು. 2ನೇದು ಶಿಕ್ಷಣ, 3ನೇದು ಪರಿಸರ, 4ನೇದು ಕೃಷಿ, 5ನೇದು ಬಂದು ಆಡಳಿತ. ಈ 5 ಅಂಶಗಳಿಗೆ ಹೆಚ್ಚು ಒತ್ತನ್ನು ಕೊಡ್ಬೇಕಂತೇಳಿ ಒಂದು ಸರ್ವೋದಯ ಅಂತೇಳಿ ಒಂದು ದೊಡ್ಡ ಟೀಮ್ ಅನ್ನ ಮಾಡಿದರೆ. ಈಗಾಗಲೇ ಮಹಿಮಾ ಪಟೇಲ್ ಸರ್ ಅವರನ್ನ ಬಹಳಷ್ಟು ಮಾಜಿ ಶಾಸಕರು, ಹಾಲಿ ಶಾಸಕರು, ದೊಡ್ಡ ಮಟ್ಟದಲ್ಲಿ ಸ್ವಾಮೀಜಿಗಳು ಇವರೆಲ್ಲ ಬಂದು ಆ ಒಂದು ಸರ್ವೋದಯಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಆ ಒಂದು ನನಗೆ ಆ ಸರ್ವೋದಯದ ಅವ್ರ ಏನ್ ಸಿದ್ಧಾಂತ ಇದೆ ನನಗೆ ಬಹಳಷ್ಟು ಇಷ್ಟ ಆಗಿ ನಾನು ಜೆಡಿಯು ಪಕ್ಷಕ್ಕೆ ಹೋಗಿ ಜೆಡಿಯು ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ಇಚ್ಛೆ ಪಟ್ಟು ಈಗ ಜೆಡಿಯು ಪಕ್ಷದಿಂದ ನಾನು ಸ್ಪರ್ಧೆಯನ್ನ ಕೊಡ್ತಾ ಇದ್ದೀನಿ ಸರ್. ಮುಂಬರುವ ದಿನಗಳಲ್ಲಿ ಇದು NDA ಸಹ ಆಗೋ ಎಲ್ಲ ಲಕ್ಷಣಗಳಿದೆ. ಈಗಾಗಲೇ ಬಿಜೆಪಿಯಲ್ಲಿ ಒಬ್ಬರಿಗೆ ಅನೌನ್ಸ್ ಮಾಡಿದ್ದಾರೆ, ಬಟ್ ಅದಕ್ಕೆ ಮುಂಚೆ ನಮ್ಮ ಜೆಡಿಯು ಇಂದ ನಮ್ಗೆ ಅನೌನ್ಸ್ ಮಾಡಿದ್ರು. ಹೀಗಾಗಿ ಏನಾಗ್ತದೆ ನಡೀತದೆ. ಈಗ ಅವ್ರ ಪಕ್ಷದಲ್ಲಿ ಇದಾಗಿದೆ, ಬಟ್ NDA ಅಂತ ಎಲ್ಲೂ ಇಂದ ಘೋಷಣೆ ಆಗಿಲ್ಲ, ಬಿಜೆಪಿ ಅಭ್ಯರ್ಥಿ ಅಂತ ಘೋಷಣೆ ಆಗಿದೆ. ಇನ್ನ 3 ಪಕ್ಷಗಳು ಇರ್ತಾವಲ್ವಾ, ಈಗ ಜೆಡಿಯು ಇದೆ, ಮತ್ತೆ JDS ಇದೆ, ಮತ್ತೆ ಬಿಜೆಪಿ ಇದೆ. 3 ಪಕ್ಷಗಳು ಲಾಸ್ಟ್ ಗೆ ನಿಂತ್ಕೊಂಡು ಯಾರು ಜೆಡಿಯು ಅಭ್ಯರ್ಥಿ ಆಗಬೇಕು ಅನ್ನೋದು ನಿರ್ಧಾರ ಮಾಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ನಿತೀಶ್ ಕುಮಾರ್ ಅವರೆಲ್ಲ ಕೇಂದ್ರದಲ್ಲಿ ದೊಡ್ಡ ಲೆವೆಲ್ ಅಲ್ಲಿ ಇವರ ಹತ್ರ ಮಾತಾಡಿ, ಬಿಜೆಪಿ ನಾಯಕರ ಹತ್ರ ಮಾತಾಡಿ ಮುಂಬರುವ ದಿನಗಳಲ್ಲಿ ಅವ್ರು ಏನು ನಿರ್ಧಾರ ತಗೋತಾರೆ. ಜೊತೆಗೆ ಮುಖ್ಯವಾಗಿ ನಮಗೆ ಕರ್ನಾಟಕದಲ್ಲಿ ಮಹಿಮಾ ಪಟೇಲ್ ಸರ್ ಇದ್ದಾರೆ, ಅವ್ರು ಏನ್ ನಿರ್ಧಾರ ತಗೋತಾರ ಅದ್ರ ಮೇಲೆ ಚುನಾವಣೆ. ಯಾಕೆಂದ್ರೆ ಕೋಣಗಳು ನುಗ್ತಾ ಇದ್ದಾಗ ನಾವು ದೂರ ನಿಂತು ನೋಡೋದು ಒಳ್ಳೆಯದು ಅಂತ. ಅವು ಕೋಣಗಳು ನುಗ್ತಾ ಇದ್ದಾರೆ ಬೇರೆ ಪಕ್ಷಿಗಳು, ನಾವು ಜಾಣರಾಗಿ ದೂರ ನಿಂತು ನೋಡೋದಾಗ್ತದೆ. ಅವ್ರಿಗೆ ಯಾರಿಗೆ ಬೆಂಬಲ ಕೊಟ್ಟರು ಅದು ಸರಿಯಾದ ದಿಕ್ಕಲ್ಲಿ ಹೋಗಲ್ಲ. ಅವರು ನಮಗೆ ಬೆಂಬಲ ಕೊಡಬೇಕಿತ್ತು 2 ಪಕ್ಷದವರು, ಅದು ಅವ್ರಿಗೆ ಒಳ್ಳೇದಾಗಲ್ಲ. ಕಾಂಗ್ರೆಸ್ನವರು ಬಿಜೆಪಿಯವರೆಲ್ಲರೂ ನಮಗೆ ಬೆಂಬಲ ಕೊಟ್ಟರು ಒಳ್ಳೇದು. ಈಗ ನಮಗೆ ಸ್ಪಂದಿಸುವಂತ ಜನ ಇದ್ದಾರೆ. ನಾವು ನಮ್ಮ ಅನುಭವದಲ್ಲಿ ಸಮಾಜದಲ್ಲಿ 95% ಜನ ಒಳ್ಳೆ ಜನ ಇದ್ದಾರೆ. ಇನ್ನೊಂದು 5% ಜನ ಕೆಟ್ಟವರು. ಅಂದ್ರೆ ಅವರು ಪ್ರಜ್ಞೆ ಇಲ್ಲದ ರೀತಿಯಲ್ಲಿ ಒಳಗೆ ಕೆಟ್ಟ ಕೆಲಸಗಳು ಮಾಡ್ತಾ ಹೋಗ್ತಿರ್ತಾರೆ. ಕಳ್ತನ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಹಣ ಮಾಡೋದಕ್ಕಾಗಿ ಯಾವ್ದು ಮಾರ್ಗನಾದ್ರೂ ಉಪಯೋಗಿಸ್ತಾರೆ. ಆ ಥರದವ್ರು ಒಂದು 5% ಇರ್ತಾರೆ ಜನ. ಅವ್ರು ಇನ್ನು ಉಳಿದ 95% ಜನನೂ ಅವ್ರದ್ದು ಪ್ರಜ್ಞೆ ತಪ್ಪಿಸೋಂಥ ಕೆಲಸ ಮಾಡ್ತಿರ್ತಾರೆ. ನಾವೀಗ 95% ಜನ ಏನಿದ್ದಾರೆ ಅವ್ರನ್ನ ನೀವು ಪ್ರಜ್ಞಾವಂತರು ಅಂತಂದೇಳಿ ಅವ್ರು ನಮ್ಮ ಜೊತೆ ಕರ್ಕೊಂಡು ಹೋಗೋಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಹೇಗೆ ಅಂತಂದರೆ ಡೊಳ್ಳು ಹೊಡೆಯೋರ ನಡುವೆ ನಾವು ವೀಣೆ ಬಾರಿಸಿದಂಗೆ ಆಗುತ್ತೆ, ಕೇಳಿಸಲ್ಲ. ಆದರೆ ಡೊಳ್ಳು ಹೊಡೆಯೋರು ಸುಸ್ತಾಗಿ ನಿಲ್ಸಿದ ಮೇಲೆ ನಮ್ಮ ವೀಣೆ ಇಂಪಾಗಿ ಕೇಳಿಸುತ್ತೆ ಎಲ್ಲರಿಗೂ. ನಮ್ಮ ಜೊತೆ ಬಂದೇ ಬರ್ತಾರೆ, ಎಲ್ಲ ಜನ ನಮ್ಮ ಜೊತೆ ಬರ್ತಾರೆ. ಇವ್ರು ಹೇಳ್ದಂಗೆ, ನಾಗರಾಜ್ ಅವ್ರು ಹೇಳ್ದಂಗೆ ಸರ್ವೋದಯ ಅಂತ ಒಂದು ದೊಡ್ಡ ಸಾಹಿತಿಗಳ, ಆಮೇಲೆ ಪತ್ರಕರ್ತರು, ಪ್ರಾಮಾಣಿಕ ಪತ್ರಕರ್ತರು ಬಹಳ ಜನ ಇದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥವ್ರು. ಅಂಥ ಸಾಹಿತಿಗಳು, ಪತ್ರಕರ್ತರು, ವಿಜ್ಞಾನಿಗಳು, ಕೃಷಿ ವಿಜ್ಞಾನಿಗಳು, ಪರಿಸರ ತಜ್ಞರು, ಸ್ವಾಮೀಜಿಗಳು 3000 ಮಠಗಳಿದ್ದಾವೆ. ಅದರ ನಾವೀಗಾಗಲೇ ಒಂದು 2000 ಮಠಗಳ ಜೊತೆ ಸಂಪರ್ಕದಲ್ಲಿದ್ದೀವಿ. ಎಲ್ಲ ಭಾಗದಲ್ಲಿರುವಂಥ ಮಠಗಳು ಸಂಪರ್ಕದಲ್ಲಿದ್ದೀವಿ. ಅವರೆಲ್ಲರೂ ನಮ್ಮ ಸಂಪರ್ಕಕ್ಕೆ ಬರ್ತಿದ್ದಾರೆ. ಇದು ಒಂದು ಹೊಸ ವ್ಯವಸ್ಥೆಯನ್ನೇ ಹುಟ್ಟಾಕೋದಕ್ಕೆ ಇದೊಂದು ಹೆಜ್ಜೆ ಇಡ್ತಾ ಇದೀವಿ. ಒಂದೇ ಸರಿ ನಾವೇನೋ ಆಗಿಬಿಡುತ್ತೆ ಅಂತಿಲ್ಲ. ನಾನು ಕಳೆದ 20 ವರ್ಷದಿಂದ ಈ ಪ್ರಯತ್ನದಲ್ಲಿದ್ದೀನಿ. 26 ವರ್ಷದಿಂದ ನಮ್ಮ ತಂದೆಯವರು ತೀರ್ಕೊಂಡಾದ್ಮೇಲೆ 2000ನೇ ಇಸ್ವಿಯಲ್ಲಿ ನಾನು ಇದೇ ದಾರಿ ಒಳಗೆ ನಡೀತಾ ಬಂದಿದ್ದೀನಿ. ಒಂದು ಸಕ್ಸಸ್ನು ಕಂಡಿದ್ದೀನಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಸಕ್ಸಸ್ ನಾವು ಕಂಡೇ ಕಾಣ್ತೀವಿ ಅಂತ ಒಂದು ಆತ್ಮವಿಶ್ವಾಸ ಇದೆ. ಈಗ ಅವರು ಸಂಘಟನೆಯಲ್ಲಿ ಯಾವಾಗಲೂ ಇದ್ದೇ ಇರ್ತಾರೆ ಸರ್. ಆಕ್ಚುಲಿ ಬೆಳೆದಾಗೆ ಚುನಾವಣೆ ಅಂತಲ್ಲ, ಅದಕ್ಕೆ ಯಾವಾಗಲೂ ಇದ್ದೇ ಇರ್ತಾರೆ. ಆದ್ರೆ ಬೇರೆಯವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಚಿಕ್ಕದ ಕಾರ್ಯಕ್ರಮ ಮಾಡಿದ್ರೆ ಕೊಡೋದು ದೊಡ್ಡ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಬಳಸ್ಕೊಂಡು ಆ ಜನಗಳಿಗೆ ತಲುಪಂಗೆ ಅವ್ರು ಚಿಕ್ಕ ಕಾರ್ಯಕ್ರಮ ಮಾಡಿದ್ರು. ಇವ್ರು ಎಷ್ಟೇ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಸಹ ಇವ್ರು ಯಾವತ್ತಾಗ್ಲಿ ಸೋಷಿಯಲ್ ಮೀಡಿಯಾದಾಗ್ಲಿ ಅಥವಾ ಮಾಧ್ಯಮಗಳು ಸುಮ್ಮನೆ ಬಳಸ್ಕೊಳ್ಳೋದು, ಅಂದ್ರೆ ಪ್ರಚಾರಕ್ಕೋಸ್ಕರ ಬಳಸ್ಕೊಳ್ಳೋದು ಕಾರ್ಯ ಮಾಡಿಲ್ಲ. ಹಂಗಾಗಿ ಅವ್ರು ಏನಂತಂದ್ರೆ ಸ್ವಲ್ಪ ಸಂಘಟನೆಯಲ್ಲಿ ಹಿಂದೆ ಇದ್ದಾರೆ ಅನ್ನೋದು ನಮ್ಮ ಜನರ ಅನಿಸಿಕೆ ಅಷ್ಟೇ ಸರ್. ಆದ್ರೆ ಅವ್ರು ಯಾವತ್ತೂ ಸಂಘಟನೆಯಲ್ಲಿ ಮುಂದೆ ಇದ್ದೇ ಇರ್ತಾರೆ. ಆದ್ರೆ ಅದನ್ನ ಏನಂತಂದ್ರೆ ಅವ್ರು ಇಷ್ಟು ದಿನಗಳಲ್ಲೂ ಏನಪ್ಪಾ ಅಂದ್ರೆ ಮೀಡಿಯಾನ ಬಳಸ್ಕೊಳ್ಳೋದು, ದುರುಪಯೋಗ ಅಂದ್ರೆ ಕಾಮನ್ ದುರುಪಯೋಗ ಪಡಿಸ್ಕೊಳ್ಳೋದು ಬೇರೆ, ಪ್ರಚಾರ ಮಾಡೋದು ಬೇರೆ ಇರ್ತದೆ. ಅವ್ರು ಯಾವತ್ತು ಪ್ರಚಾರ ಪ್ರಿಯರಲ್ಲ, ಹಾಗಾಗಿ ಕೆಲಸ ಪ್ರಿಯರವರು. ಹಂಗಾಗಿ ಅವ್ರು ಏನಂತಂದ್ರೆ ಯಾವತ್ತೂ ಪಬ್ಲಿಕ್ ಬಂದು ಇದು ಮಾಡ್ತಾ ಇರಲಿಲ್ಲ, ಏನು ತೋರ್ಸ್ಕೊಂತಾ ಇರಲಿಲ್ಲ. ಬಟ್ ಅವ್ರು ಯಾವತ್ತೂ ಸಂಘಟನೆಯಲ್ಲಿ
ಮುಂಚೂಣಿಯಲ್ಲಿ ಸೇರ್ತಾರೆ. ಇದೇ ಒಂದು ನಿಟ್ಟಿನಲ್ಲಿ ಈಗ ನಾವು ಪ್ರತಿ ತಿಂಗಳು 3, 4, 2, 3, 4, 4 ಬರ್ತಾ ಇರ್ತಾರೆ. ಯಾವತ್ತು ವರ್ಷದ ಜನವರಿ ಹೋದ ವರ್ಷದಿಂದಾನೆ ಎಲ್ಲ ನೀವೆಲ್ಲ ಸೋಷಿಯಲ್ ಮೀಡಿಯಾ ಕೆಲಸ ನೋಡಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ರು, ಮೊನ್ನೆ ಬಾಗೇಪಲ್ಲಿ ಬಂದಿದ್ರು ಅಂತ ಹೇಳ್ತಾರೆ, ಇದೆಲ್ಲ ಚಿಕ್ಕಬಳ್ಳಾಪುರ ಬಂದಿದ್ರು, ಕೋಲಾರದಲ್ಲಿ ಓಡಾಡ್ತಿರ್ತೀವಿ, ಎಲ್ಲ ತಾಲೂಕುಗಳಲ್ಲಿ, ಮತ್ತೆ ದಾವಣಗೆರೆ, ತುಮಕೂರು ಎಲ್ಲಾನು ಈ ಒಂದು 5 ಜಿಲ್ಲೆನ ಈಗ ನಾವು ಭದ್ರ ಬುನಾದಿ ಅದಕ್ಕೆ ನಾವು ಈ 5 ಜಿಲ್ಲೆಗಳನ್ನ ನಾವು ಈಗ ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಆ ಒಂದು ನಿಟ್ಟಿನಲ್ಲಿ ಎಲ್ಲಾನು ಪ್ರವಾಸ ಮಾಡ್ತಾ ಇದ್ವಿ.